ಗೌಡ್ರ ಚಿಕ್ಕದಾಗಿ ಚೊಕ್ಕದಾಗಿ ಸಂಕ್ಷಿಪ್ತ ಪೂಜೆ ಮಾಡಿ ಗಿರಣಿ ಅಂತೂ ತೆಗದ್ರಿ. ಹೂನಪ್ಪ, ಹೆಂಗ ಅನ್ಸ್ಲೆ? ಚಲೋ ಐತಿ ಗಿರಣಿ? ಮಸ್ತ್ ಐತ್ರಿ ಗೌಡ್ರ, ಟೆನ್ಷನ್ ತೊಳಕೋಬೇಡ್ರಿ. ಏನ ಇನ್ನು ನಮ್ಮ ಮನಿದ್ ಏನ ಹಿಟ್ಟು ಹಾಕ್ಸೋದಿದ್ರು ಇಲ್ಲೇ ರೀಪ ನಾವು. ನಾವು ಇಲ್ಲೇ. ಆಮೇಲೆ ಶಾಂತಕ, ನೀ ನಮ್ಮ ಊರನ್ ಹೆಣ್ಮಕ್ಳು ಬರಬರಿ ಇಲ್ಲ. ಇವತ್ತು ನಗದು ನಾಳೆ ಉದ್ರಿ ಅಂತೆ ಬೋರ್ಡ್ ಹಾಕ್ಸ್ಬಿಡು ನೀನು. ಇವತ್ತು ನಗದ ಶಾಂತಕ, ಇವತ್ತು ನಗದು. ನಗದು ಅಂದ್ರೆ ರೊಕ್ಕ. ಇವತ್ತು ರೊಕ್ಕ ಕೊಡ್ರಿ, ನಾಳೆ ಉದ್ರಿ ಬೇಕಾದ್ರೆ ಕೊಡ್ತೇನಂತ ಅಂತ ಬೋರ್ಡ್ ಹಾಕ್ಸು. ಏನ ಹಂಗಾರ ಉದ್ರಿ ಕೇಳತ್ರ ಅವ್ರೆ? ಇವು ಶಾಂತಕ್ಕ ಸರಿಯಾಗದಿ. ಅಲ್ಲ ಶಾಂತಕ, ಯಾವಾಗ ಬಂದ್ರು ಅದೇ ಬೋರ್ಡೆ ನೋಡ್ಬೇಕು ಅವ್ರ. ಅವಾಗ ಕೇಳ ಇವತ್ತು ಉದ್ರಿ, ಇವತ್ತು ರೊಕ್ಕ, ನಾಳೆ ಬೋರ್ಡ್ ಉದ್ರಿ ಅಂತ ಹೇಳ. ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರ. ಉದ್ರಿ ಮಾತ್ರ ಯಾರಿಗೆ ಕೊಡಕ್ಬಿಡ. ರೊಕ್ಕ ಕೈಗತ್ತದಲ್ಲ, ರೊಕ್ಕ ಕೊಡ್ರಿ ಹಾಕಿಸ್ಕೊರಿ ಅಂತ ಕುಲ್ಲ ಹೇಳ. ಏನ್ ಬಿರ್ಸಾದ್ರ ಆಗೋಲ್ತಕ್ಕ, ಬೇಕಂದ್ರೆ ಹಾಕಿಸ್ಕೋತಾರ. ಹಂಗ ಮಾಡ್ತೇನವ. ಮೊದ್ಲ ನಮ್ಮ ಊರನಾರ, ಅಯ್ಯೋ ದೇವ್ರೆ, ಇವ್ರ ಅದನ್ನು 6 ತಿಂಗಳು ವರ್ಷ ಆದ್ರೂ ರೊಕ್ಕ ಕೊಡುದಿಲ್ಲ ಅವ್ರು. ಆಮೇಲೆ ಬೆಳಗ್ಗೆ ಬೋಣಿ ಹೊತ್ತಿಗೆ ಯಾರ ಬಂದ್ರಂತ್ರು ರೊಕ್ಕಿಲ್ದ ಹಾಕಕ ಹೋಗ್ಬೇಡ. ಏನ ರೊಕ್ಕ ಕೊಟ್ಟಿಂದೆ ಹಾಕು ಅಂತೂ ಗೌಡ್ರೆ ಚಲೋ ಆತ್ ಬಿಡ್ರಿ, ಒಂದ್ ಒಳ್ಳೆ ಅಂಗಡಿನ ತೆಗದ್ರಿ. ಚಲೋ ಆತು. ಇನ್ನ ನೀವ ಕುಂದಿರ್ತೀರೇನ್ರಿ? ಶಾಂತ ಕುಂದಿರ್ತಾಳ? ನಾನ ಕುಂದ್ರದಪ್ಪ, ಮತ್ತೆ ಏನ್ ಮಾಡೋದು? ನಾವು ಹೊಲ ಕಡೆ ಹೋದಾಗ ಅಕ್ಕಿ ಇರ್ತಾಳ, ಉಳ್ಕೋದತ್ನೆ ನಾ ಇರ್ತೇನೆ. ಚಂದಾಗೆಲ್ಲ ನೋಡ್ಕೊರಿ ಗೌಡ್ರ. ಬಾ ಹುಷಾರಿ, ಕೈ ಪೈ ಕರೆಂಟ್ ಅದು ನೋಡ್ರಿ ಗೌಡ್ರ. ಏನ ಎಲ್ಲ ಸ್ಟಾರ್ಟ್ ಮಾಡೋದೆಲ್ಲ ಹೇಳ್ಕೊಟ್ಟಾರ ಅವ್ರು, ತಲೆ ಕೆಡಿಸ್ಕೊಳಸ್ಕತಿಲ್ಲ. ಒಟ್ಟೆ ಟೋಟಲ್ ಎಷ್ಟು ಖರ್ಚು ಬಂತ್ರಿ ಗೌಡ್ರೆ? ಇದು ಕಟ್ಟಿದ್ವಿ, ಇದನ್ನ ಏನದ ಪೂರ್ತಿ ಲೆಕ್ಕ ಮಾಡಿಲ್ಲ ಇನ್ನು ನಾನು. ಇದು ಗೋಡೌನ್ ಕಟ್ಟಿದ್ವಿ ಅಲ್ಲ, ಇದನ್ನ ಕಟ್ಟಿಗಿಟಿ ಇದ್ರದ್ದು ಒಂದು ನಮ್ಗೆ ಒಂದು 1.5 ಲಕ್ಷದ ಮೇಲೆ ಬಂತು ಖರ್ಚು. ಭಾಳ ತಳಪಾಯ ಏನು ತೋಡಕ್ಕೆ ಹೋಗಿಲ್ಲ, ಯಾಕಂದ್ರೆ ನಡೀತಿತ್ತು ಸಾಕಿಷ್ಟ ಅಂತೇಳಿ. ಆಮೇಲೆ ಇವಕ್ಕೆ ಗಿಶಿನ್ ಇವೆಲ್ಲ ಅಂತಂದ್ರೆ ನಮ್ಮ ಲಕ್ಷ್ಮಿ ಬರ್ದಿಟ್ಟಾಳ ಎಲ್ಲ ಚಂದಾಗಿ. ಅಕ್ಕಿ ಗೊತ್ತು, ನನಗೆ ಗೊತ್ತಿದ್ದಂಗೆ ಒಂದು 3 ಲಕ್ಷ ಮೇಲೆ ಹೋದಂಗೆ ಐತಿ. ನೋಡ್ಬೇಕು ಒಂದ್ಸಲ. ಅಂದ್ರೆ ಈ ಗೋಡೌನ್ ಕಟ್ಟಿದ್ ಬಿಟ್ಟು ಮಷೀನಿಗೆ ಹೋಗಿರ್ಬೇಕು ಬಿಡ್ರಿ ಗೌಡ್ರ. ಹೋಗಿದ್ದಾತ ಮತ್ತೆ ಇವೆಲ್ಲ ಇಷ್ಟು ತುಟ್ಟಿವು ಎಲ್ಲ ಕಂಡಾಬಟ್ಟಿ. ಬರ್ರಿ ಒಳಗೆ ಎಲ್ಲಾರು ಚಾ ಕುಡಿನ. ಇವಾಗ ಗೌಡ್ರೆ ಚಾಗಿ ಏನು ಬೇಡ, ಒಂಚೂರು ನಮ್ಮ ಜಗ ಕಟ್ಟಕತ್ತಾರಲ್ಲ ಅಲ್ಲಿ ಹೋಗ್ಬರಂಬರ್ರಿ. ಮಲ್ಲೇಶ್ ಅಣ್ಣಗೂ ಹೇಳೇನಿ ಬರ್ತೇನೆ ಅಂದಾರ, ಹೋಗ್ಬರಂಬರ್ರಿ. ನಡಿಯಪ್ಪ, ಪಾಪ ನೀನು ನಿನ್ನಿಂದ ಕರಿತಿ ನಡಿ. ಶಾಂತವ, ಅರವಿಂದ, ಪಾರ್ವತಿ ಬಂದಾರ. ಬಂದ್ರ ನೋಡ್, ಪೂಜೆ ಹೊತ್ತಿಗೆ ಬಾ ಅಂದನಿ, ಈಗ ಬಂದ್ರನ ಅವ್ರು. ನಾನು ಮೂರ್ತ ಮೀರ್ತದ ಅಂತೇಳಿ ಮಾಡಿದ್ವಿ. ಏನ್ ಅನ್ಕೊಂಡ್ರೆ ಏನ ಪಾಪ. ಬಂದೆ ಒಂಚೂರು ಕಾಯ್ಬೇಕಿತ್ತ ಶಾಂತಕ್ಕ. ಅಯ್ಯೋ ಅಲ್ಲ ಇವ, ಅದು ಚಲೋ ಕಾಲ ಮೀರ್ತತಿ. ಮೂರ್ತ ಮೀರ್ತಂದ್ರೆ ಮತ್ತೆ ಸರಿ ಅನ್ಸಲ್ಲ. ಅವ್ರು ಬಂದಾಗ ಸ್ವೀಟ್ ಕೊಡವಂತ್ರಿ, ಅವ್ರದಕ್ಕ ಹೊತ್ತಕತ್ ಕಾಣ್ತತಿ. ನೀವು ಮಾಡೋದಿದ್ದಕ್ಕಲ್ಲ ನೀವು ಮಾಡಿದ್ದು. ಆಯ್ತು ಬಿಡ, ನಡಿ ಒಳಗೆ. ಬಡ ತುಂಬ ಕಲವಾ, ಬಡ ತುಂಬ. ಮತ್ತೆ ಯಾರ ಜಗದಾರು ಬಂದ್ಕಿಂದಾರು ಇಲ್ಲೋಡ. ನಿನಗರ್ಧ ಉಸುಗು, ನನಗರ್ಧ ಉಸುಗು. ಇವ ಬಚ್ಚಲ್ ಕಟ್ಟಿ ಕಟ್ಕೊಳಕಾರ ಬರ್ತೈತಿ. ಪಟ ನಿನ್ನಿದು ಒಂದು ಚೀಲ ಉಸುಗು ಒಯ್ದಿದ್ದು ನಿನ್ನ ಕಡೆನೇ ಐತಿ, ಇನ್ನೂ ನಾ ಇಸ್ಕೊಂಡಿಲ್ಲ. ಈ ಚೀಲ ನಾವು ಒಯ್ಯುನು, ನನಗೆ ಬೇಕಿದ್ದು. ಆ ಚೀಲ ನೀನೇ ಇಟ್ಕೊಂಬಿಡು. ಈಗ ಅದ್ರಾಗ ಅರ್ಧ ಮಾಡೋ ಬದ್ಲಿ ಇದನ್ನ ನಾ ಇಟ್ಕೋತೀನಿ, ಅದನ್ನ ನೀ ಇಟ್ಕೋ. ಹೌದನ? ಆಗ್ಲ. ಆ ಸಿಮೆಂಟ್ ತುಂಬಿಟ್ಟಿದ್ದಲ್ಲ ಅದೆಲ್ಲ ಐತಿ. ಸಿಮೆಂಟಿನ ಚೀಲ, ಸಿಮೆಂಟಿಂದ ಆ ಕಡೆ ಇಟ್ಟು ಬಂದೆ. ನಿಂಗೆ ಗಿಡದ ಕಡೆ ಹುಂಚಿ ಗಿಡ ಐತಲ್ಲ ಅಲ್ಲಿಟ್ಟನಿ. ಮತ್ತೆ ಯಾರ ಬಂದ್ರೆ ಕಾಣಬಾರ್ದು ಅಂತೇಳಿ. ಇದು ಯಾರ್ರೀ? ಇದೇನು ಚೀಲ ಇಟ್ಟಾರಲ್ಲ ಇಲ್ಲೇ? ಅಯ್ಯೋ, ಸಿಮೆಂಟಿನ ಚೀಲ ಇಲ್ಲಿ ಯಾರಿಟ್ರು? ಏನಪ್ಪ, ಇವೇ ಕೆಲ್ಸದವ್ರು ಏನಾರು ಹೇಳ್ಕೊಂಬಂದಿಟ್ರು, ನಾಯಿಗೆ ಹೇಳ್ಕೊಂಬಂತ. ಅಲ್ಲಿ ಅಮಾಸಿ, ನಾಯಿ ಹೇಳ್ಕೊಂಬಂದ್ರೆ ಹಿಂಗೆ ಹೇಳ್ಕೊಂಬತ್ತಂಡೆ. ಹಲ್ಲಾಗಾಯಿ ಹರಿದು ಎತ್ತಬೇಕತ್ತ ಜಾಡಿಸಿಬಿಡ್ತಿತ್ತು. ಇದು ಯಾರೋ ಮನುಷ್ಯ ಹೇಳ್ಕೊಂಬಂದು ಇಟ್ಟಂಗೈತ್ಲಿ. ಏನನ್ರಿ ಸರ್, ಈತಾಗ ಎದಕ್ಕೋತೇನೆ ಹಿಂಗೆ ಮಾಡಿಬಿಡ್ತಾರೆ ನೋಡ್ರಿಪ್ಪ. ಆತಾಗ ಯಾರ ಮನುಷ್ಯಾರ ಬೇಕಂತ ತೊಗೊಂಡು ಹೊಂಟಾವೇನೋ, ಕಷ್ಟಪಟ್ಟು ರೊಕ್ಕ ದುಡಿದು ಒಂದೊಂದು ಚೀಲ್ಕು ರೊಕ್ಕ ಕೊಡು ತಂದು ಹಾಕೊಳ್ಳೋರು ನಾವು. ಹಿಂಗೆ ಎತ್ತಬೇಕತ್ತ ಎತ್ಕೊಂಡು ಹೋಗೋರು ಮಂದಿ. ಅಯ್ಯೋ ಇವ ಬಚ್ಚಲ ಕಟ್ಟಿ ಸಾಂಗ ಮೆಲ್ಲಕ್ ಬಂದ್ ರಾತ್ರಿ ಸಿಟಿಗಿನೂ ಒಯ್ಬೇಕು ನೋಡು. ಹೂನ ಬಂದು ಒಯ್ಬೇಕು ಅಂದ್ರೆ ಪಟ ಕೆಲಸಕ್ಕವು. ಇವ ಯಾರ ನೋಡ್ಗಿಡಿದ್ರೆ ಅದೊಂದು ಅಜ್ಜಿ ಬಡಬಡ ಹಾಕು, ಈ ಕಡೆ ಹಾಕು. ಪುಣ್ಯಕ್ಕೆ ಅಮಾಸಿ ಮನಿ ಈ ಕಡೆ ಕಟ್ಟಾಕತ್ತಾನ. ಇಲ್ಲಿ ಯಾರು ಅಷ್ಟು ಅಡ್ಡಾಡೋದಲ್ಲ. ನಮ್ಗೆ ಒಯ್ಯಾಕೆ ಸಲೀಸಾಗೈತಿ. ಊರೊಳಗಾದ್ರೆ ಒಯ್ಯಾಕಿತ್ತಾನ. ಇದಾದ್ಮೇಲೆ ರಾತ್ರಿ ಇನ್ನೊಂದು ಚೀಲ ತೊಗೊಂಬರ್ಬೇಕು ನೋಡು. ರಾತ್ರಿ ಎದಕ್ಕೆ ಬರ್ತೀರಿ? ಒಂದು ಗಾಡಿ ತೊಗೊಂಬಂದು ಓಟ್ ಹಾಕೊಂಡು ಹೋಗ್ಬಿಡ್ರಿ. ಅಮಾಸಿ ಏನು ಬೇಕಲ್ಲ ಒಕ್ಕ ಆ ಜಯಕ್ಕ, ಈ ನಮ್ನಿ ಉಸುಗ್ ತೊಗೊಂಡು ಹೋದ್ರೆ ಮನಿ ಕಟ್ಟಕ್ಕಂತ ಹಾಕೇನ್ ಬೇ ನಾನು? ಏನು ಇದ್ದಂತವನ್ ನಾನು? ಬಿಡಪ್ಪ, ನೀವು ಒಯ್ರಿ, ನೀವೊಂದು ಗಾಡಿ ಒಯ್ರಿ ಅಂತ ಕೊಡಾಕ ದುಡುದು ಹೆಂಗೆ ಬರ್ತೈತೆ ಹಂಗೆ ರೊಕ್ಕ ಜೋಡಿಸ್ಕೊಂತ ಮಾಡಾಕತ್ತೇನು ಬೇ ಬಡವ. ಮೊದಲು ಏನು ಕೆಲಸ ಮಾಡ್ತಿದ್ದೆ, ಈಗ ಏನು ಮಾಡತ್ತೇನೆ ನಿಮ್ಗೆ ಗೊತ್ತೈತಿ. ಹಿಂಗೆ ಒಯ್ದ್ರಿ ಹೆಂಗೆ ಬೇಕಲ್ಲ ಒಕ್ಕ ಜಯಕ್ಕ ನೀವು? ಏ ಅಮಾಸಿ, ನಾವೇನು ಜಾಸ್ತಿ ತೊಗೊಳತ್ತಿದ್ದಿಲ್ಲಪ್ಪ. ಒಂದ ಚೀಲ ನೋಡಿಲ್ದೆ. ಅದು ಏನು ಗೊತ್ತಾನ, ಒಂಚೂರು ಬಚ್ಚಲ್ ಕಟ್ಟಿ ಎಲ್ಲ ಒಡೆದಿದ್ವು ಒಳಗೆ. ಆಮೇಲೆ ಅಡಿಗೆ ಮನ್ಯಾಗ ಒಲಿ ಮುಂದದು ಒಂಚೂರು ತೆಗ್ಬಿದ್ದಂಗಾಗಿ ಒಂಚೂರು ಇದಾಗ್ಬಿಟ್ಟಿತ್ತಪ್ಪ. ಅದು ಕೊಟ್ಟು ಸಿಮೆಂಟ್ ಒರೆಸಿ ಇದು ಉಸುಗ್ ತುಂಬಿ ಬಡ್ದು ಬಿಡೋಣ, ಉಸುಗ್ ತುಂಬಿ ಮ್ಯಾಕ್ ಸಿಮೆಂಟ್ ಒರೆಸಿ ಬಿಡೋಣ ಅಂತ ಮಾಡಿದ್ವಿ. ಮತ್ತಿನ್ನು ಒಂದ ಚೀಲ ಉಸುಗ್ ತರಕ್ಕೆ ಎಲ್ಲಿ ಹೋಗುನು? ಅದಕ್ಕೆ ಒಂದಿಟ್ಟು ತೊಗೊಂಡೋದ್ರ ಆತ್ಬಿಟ್ಟು ನಮ್ಮ ಅಮಾಸಿದಲ್ಲ ಅಂತ ಬಂದಿದ್ದ. ನಿನಗೆ ಹೇಳ್ಬೇಕಂತೇಳಿ ಬಂದಿದ್ದ. ಇಲ್ಲೆಲ್ಲಿ ನೀ ಕಾಣಲಿಲ್ಲ. ನಮ್ಮೂರಾಗ ಇದೊಂದು ಆಗ್ಬಿಟ್ಟತಿ. ಯಾರ ಮನಿ ಕಟ್ಟಾಕ ಒಂಚೂರು ಉಸುಗು ಸಿಮೆಂಟು ಇಟ್ಟಿಗೆ ಹತ್ಬೇಕಂತ ತಂದಿಟ್ಟಿದ್ರು ಅಂದ್ರೆ ಹಿಂಗೆ ಆಟಾಟ ಒಯ್ದು ಅವ್ರ ಮನಿ ಕೆಲಸ ಆಗ್ಬಿಡ್ತಾವ ಅಲ್ಲೇ ಅವ್ರಿಗೆ. ಅವು ಲ್ಯಾಕ್ ಕತ್ತದಲ್ಲ ಪೈಕ್ ಕತ್ತದಲ್ಲ ತಗ. ಮನಿ ಕಟ್ಟೋರು 3 ಹೊತ್ತು ಇನ್ನು ಕಾಯ್ಕೊಂತಾನೆ ಕುಂದ್ರಬೇಕಾತ. ಮಲೇಶಣ್ಣ, ಹಂಗೆಲ್ಲ ಮಾತಾಡ್ಬೇಡಪ್ಪ ನೀನು.
ನಾವು ಯಾರ ಮನೆಗೆ ಎಂದು ತೊಗೊಳಕ್ ಹೋಗಿಲ್ಲ ಯಪ್ಪ, ಇದು ನಮ್ಮ ಅಮಾಸಿದಲ್ಲ ಅಂತ ಬಂದಿದ್ದು. ಅದು ಒಂದು ನಮ್ಮದು ಹೇಳಿದ್ನಲ್ಲ ನಿಮ್ಗೆ, ಒಂಚೂರು ಮುಂಬಾಗಲು ಕಟ್ಟಿ ಹೊಡೆದೈತಿ, ಅದ್ರ ಸಂಬಂಧ ಒಂದು ತಟ್ಟಕ್ಕೆ ತೊಗೊಳಕ್ ಬಂದಿದ್ದಟ್ಟೆ. ಇಲ್ಲಾಂದ್ರೆ ನಮ್ಗೆ ಅದಕ್ಕೆ ಬೇಕಪ್ಪ, ನಾವೇನು ಇಟ್ಟಿಟ್ಟು ಒಯ್ದು ಏನು ಮನೆ ಕಟ್ಟಬೇಕಾಗೈತೆ. ಹೇಳಿ ಒಯ್ಬೇಕಾ ಯಾಕ ಈ ನಮ್ನಿ ಒಯ್ದ್ರ ಅಲ್ಲಿ ಹಂಗಾರ ಒಂದು ಚೀಲು ಸಿಮೆಂಟ್ ಇಟ್ಟಾರಲ್ಲ ಅದು ಹುಂಚಿ ಗಿಡದ ಬಡ್ಡ್ಯಾಗ ಅದು ನಿಮ್ದ ಹೌದಲ್ಲ? ಇಲ್ಲಪ್ಪ, ಇಲ್ಲ ನಮ್ಗೆ ಗೊತ್ತಿಲ್ಲ ಬಿಡು. ನಾ ಈಗ ಬಂದಿದ್ದು ಉಸುಕ್ ತೊಗೊಳಕ್ ಅಂತೇಳಿ, ಸಿಮೆಂಟ್ ನಮ್ಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ್ರಿ ಬಿಡ್ರಿ, ನಿಮ್ದ ಇರ್ಬೇಕದ. ಅಯ್ಯೋ ನಮ್ಗೇನು ಹೆದರಿಕೆನ ಇಲ್ಲಪ್ಪ, ನಮ್ದಲ್ಲ. ಯಾವ ಏನ ನೋಡಂಗಾರ ಹೊಟ್ಟಿಗೆ ಅನ್ನ ತಿಂತಾವ ಸಗಣಿ ತಿಂತಾವ. ಒಂದು ಚೀಲ್ ಸಿಮೆಂಟಿಗೆ 500-600 ರೂಪಾಯಿ ರೊಕ್ಕ ಐತಿ. ಹೊಟ್ಟಿಗೆ ಹೇಳ್ತಿತ್ತಿದ್ದಾವ ತೊಗೊಂಡೋಗಿ ಹಂಗಿಟ್ಟು ಕದ್ಕೊಂಡು ಹೋಗಾಕ ಅಷ್ಟು ಇದು ಇತ್ತಂದ್ರ ತೊಗೊಂಬರ್ಬೇಕು ರೊಕ್ಕ ಕೊಟ್ಟು. ಕದಿಬೇಕು ಯಾಕೆ ಇನ್ನೊಬ್ರದ್ದು? ಇದು ಮಲೇಶಣ್ಣ ಆತ್ ಬಿಡಪ್ಪ. ಅಲ್ಲ ನೀವೊಮ್ಮೆ ನಮ್ಮ ಕುರಿ ಕದ್ದಿದ್ದಿಲ್ಲನ ಮಲೇಶಣ್ಣ? ಅಲ್ಲ ಮತ್ತೆ ಇವತ್ನಾಗ ಅನ್ಬಾರ್ದು ನಾನು, ಆದ್ರೆ ಹೇಳತ್ತೇನೆ, ನಮ್ಮ ಕುರಿ ಕದ್ದಿದ್ದೇ ಇಲ್ಲ ಅವತ್ತು. ಅದು ನಾವು ಹಿಂಗ ಜಗಳ ಮಾಡಿದ್ವಿ. ಏನು ಮತ್ತೆ ಆಗ್ತಿರ್ತಾವ ಮನುಷ್ಯ ಅಂದಮೇಲೆ. ನಮ್ದು ಅವತ್ತು ಭಾಳ ಕಷ್ಟದ ಪರಿಸ್ಥಿತಿ ಇತ್ತು, ಮಾಡಿದೆ ಆತ್. ನಾ ಅವತ್ತು ಮಾಡಿದ್ದು ತಪ್ಪೇ, ನಾ ಏನು ಸರಿ ಮಾಡಿಲ್ಲ. ತಪ್ಪ ಮಾಡಿದ್ದು ನಾನು. ಅವತ್ತು ಮಾಡಿದ್ರು ಇವತ್ತು ಮಾಡಿದ್ರು ಯಾವಾಗ ಮಾಡಿದ್ರು ತಪ್ಪ ಅದು. ಆದ್ರೆ ಈಗ ದುಡ್ಕೊಂಡು ತಿನ್ನತ್ತೇನಲ್ ಅಯ್ಯ ಮತ್ತೆ ನಾವೇನು ಇನ್ನೊಬ್ರು ತಲೆ ಹೊಡೆದು ತಿನ್ನಾತೇವನ? ನಾವು ದುಡ್ಕೊಂಡು ತಿನ್ನಾತೇವೆ. ತಗೋ ಒಂಚೂರು ಏನೋ ಉಸುಗ್ ಬೇಕಾಗಿತ್ತು ತೊಗೊಂಡು ಆಯ್ತು ಬಿಡಪ್ಪ ಅಮಾಸಿ. ನೀನು ಉಸುಗರ ಎದಕ್ಕೆ ಬೇಕಾಗೈತಿ ಇಲ್ಲೇ ಇಟ್ಟನ್ ನೋಡು. ಏನ ಅವಾಗೆಲ್ಲ ಬರ್ತಿದ್ದಪ್ಪ, ನಮ್ಮ ಮನೆಯಾಗ ಇದ್ದಿದ್ದು ಆಟಾಟ ಕೊಡ್ತಿದ್ವಲ್ಲ, ಅದ ಒಂದು ಇದಕ್ಕೆ ಹಂಗಾರ ಬಿಡು, ಏನಾಯ್ತು ಒಂದಿಟ್ಟು ತೊಗೊಂಡ್ರಿ ಏನು ಅನ್ನಲ್ಲ ಅಂತ ಮಾಡಿದ್ವಿ. ಆಯ್ತು ಬಿಡಪ್ಪ, ಎದಕ್ಕೆ ಬೇಕಾಯ್ತಿತ್ತು. ಜಯಕ ಆತು, ಇದೊಂದು ಚೀಲ ತೊಗೊಂಡೋಗು. ಇನ್ನು ಬ್ಯಾಡ ಒಯ್ಬಟ್, ಇದೊಂದ ಚೀಲ ತಗೋ ಸಾಕು. ಅಕ್ಕಿಗಳ ನಂಗೆ ಬೇಕಾಗಿರೋದು ಹಾಕಿದ ಅಕ್ಕಿಗೆ ಐತಿ ಅಂದ್ರೆ ಇದು 2ನೇ ಚೀಲನ? ಇಲ್ಲ ಒಂದೇ ಚೀಲ, ಇದ್ರಾಗ ಹಂಚ್ಕೋತೇವೆ ಇಬ್ರು. ನಡೀಲೇ ಜೈ ತಗೋ. ಅಮಾಸಿ ಮನಿ ಖತರ್ನಾಕ್ ಆಗೈತಿ, ಭಾರಿ ಆಗೈತಿ. ಮತ್ತೆ ಕರೀನ ಚಂದಾಗೈತಿ, ಚಿಕ್ಕದಾಗಿ ಚೊಕ್ಕಾಗಿ ಆಗೈತಿ, ಚಂದಾಗೈತಪ್ಪ ಮನಿ, ಭಾರಿ ಚಂದಾಗೈತಿ. ಓಪನಿಂಗ್ನ್ಯಾಗ ಕರಿ ಏನ? ಬರ್ತೇವೆ ಜಾಮೂನ್ ಮಾಡಿಸ್ಲಾ ಓಪನಿಂಗಿಗೆ? ನಮಗೂ ಜಾಮೂನ್ ತಿನ್ನೋ ಆಸೆ, ಅದು ನಿನ್ನ ಮನಿ ಓಪನಿಂಗ್ನಾಗ ತಿನ್ಬೇಕಂತ ನಮಗೂ ಆಸೆ. ಮಾಡ್ಸಪ್ಪ ಮತ್ತೆ ಮರಿಬೇಡ. ಆತು ಜಯಕ ಮಾಡ್ಸನಂತ. ಒಯ್ರಿ ಏನು ಹೆಣ್ಮಕ್ಳು ಟಬರ್ ಮಾಡ್ತಾವ ಮರ ಗಂಡಸೂರ ಮೇಲೆ ತಗ. ಅಮಾಸಿ ನೀ ಬಿಡಬಾರ್ದಾಗಿತ್ತು. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ನಿಂದಿರ್ಬೇಕಿತ್ತಲೇ ನೀನು. ಅಂದ್ರೆ ದಾರಿಗೆ ಬರ್ತಿದ್ರು ಅವರು. ಒಯ್ಬೇಡ ಅನ್ಬೇಕಿತ್ತು. ಏನು ಮಾಡೋದು ಮಲ್ಲೇಶಣ್ಣ, ಈ ಊರಾಗ ಎಲ್ಲಾರ ಮನೆ ಅನ್ನೋದು ಋಣನೂ ನನ್ನ ತಲೆ ಮ್ಯಾಗ ಐತಪ್ಪ. ಎಲ್ಲಾರ ಮನೆ ಅನ್ನೋದು ಋಣನೂ ಐತೆ ನನಗೆ. ಏನು ಮಾಡ್ತಿಪ್ಪ, ಆಗಲ್ಲ ಮಾಡಲ್ಲ ಕೊಡಲ್ಲ ಅಂತ ನನ್ನ ಬಾಯೇ ಬರೋದಿಲ್ಲ. ಯಾಕಂದ್ರೆ ಎಲ್ಲರ ಮನೆಯಾಗೂ ಉಂಡೇನಿ. ಕಲ್ಲವಕ್ಕಾರ ಮನೆಗೆ ಹೋಗಿ ಎಷ್ಟೋ ಸಲ ಅನ್ನ ಸಾರು ಉಂಡೇನಿ. ಜಯಕ್ಕಾರ ಮನ್ಯಾಗ ಬಿಸಿ ರೊಟ್ಟಿ ಮಾಡು ಟೈಮಿಗೆ ಹೋದೆ ಅಂದ್ರೆ ಬಿಸಿ ರೊಟ್ಟಿ ಬ್ಯಾಳಿ ಪಲ್ಯನ ಹಚ್ಕೊಟ್ಟಾರ. ಏನು ಮಾಡ್ತೀರ, ಅನ್ನೋದು ಋಣ ಐತ್ಯಾ? ಇರಲಿ ಒಯ್ಲಿ, ಏನಾಗೋದಿಲ್ಲ ತಗ. ಬರ್ರಿ ಗೌಡ್ರ, ಮನೆ ನೋಡಿ ಬರ್ರಿ. ಅಬ್ಬಾ ಮಸ್ತಾಗೈತ್ಲೆ ಅಮಾಸಿ, ಭಾರಿ ಆಗೈತೆ ನೋಡಪ್ಪ, ಬೆಸ್ಟ್ ಆಗೈತಿ, ಮಸ್ತಾಗೈತಿ ಮನಿ ಬಗ್ಗೆ 2ನೇ ಮಾತೇ ಇಲ್ಲ. ಮತ್ತೆ ಸಿಸ್ಟಮ್ ಆಗೈತಿ, ಚಂದ ಆಗೈತಿ. ಇದು ಅಂಚಿ ಕಟ್ಸಿದ್ದೆಲ್ಲ ಭಾರಿ ಚಂದ ಆಗೈತಪ್ಪ ಮನಿ, ಕರೇನ ಹೌದನ್ರಿ ಗೌಡ್ರೆ? ಇಲ್ಲ ಚಂದ ಆಗೈತಿ, ಭಾರಿ ಆಗೈತಿ, ಅಡ್ಡಿ ಇಲ್ಲ. ಒಳಗದು ಎಲ್ಲ ಏನು ಗ್ಯಾಸಿನ ಕಟ್ಟಿ ಎಲ್ಲ ಸಿಸ್ಟಮ್ ಮಾಡ್ಸಿರ್ಬೇಕು. ಹೆಂಗೆ ಮಾಡ್ಸತ್ತೀರಿ? ಪೂರ್ತಿ ನನ್ನ ಹೆಂಡತಿಗೆ ಬಿಟ್ಟ ನೋಡ್ರಿ ಗೌಡ್ರ ಜವಾಬ್ದಾರಿ. ಯಾಕಂದ್ರೆ ಆಕಿನ ಅಲ್ರಿ ಇರ್ಬೇಕಾದಕ್ಕಿ. ಆಕಿಗೆ ಹೆಂಗೆ ಇಷ್ಟ ಬರ್ತೈತೆ ಹಂಗೆ ಕಟ್ಟಿಸ್ಕೊಲ್ಲ ಅಂತೇಳಿ ಪೂರ ಆಕಿಗೆ ಹೇಳ್ಬಿಟ್ಟೇನೆ. ನಿನಗೆ ಹೆಂಗೆ ಬೇಕಂಗೆ ಹೇಳು, ಹಂಗಂಗೆ ಕಟ್ಟಿಸ್ಕೊ ಅಂತೇಳಿ. ಅವ್ರವ್ರು ಬಂದಿರ್ತಾರೆ, ಈಗ ಬರ್ಕೊಂತ ಹೋಗ್ಕೊಂತಿರ್ತಾರೆ. ಆಮೇಲೆ ಅವ್ರ ಅಪ್ಪನು ಬಂದು ಹೋಗ್ತಿರ್ತಾರೆ. ಹಂಗೆ ನಡ್ದತಿ ನಂದು ಕೆಲಸ. ದುಡಿಮೆ ಆದಂಗೆ ರೊಕ್ಕ ಜೋಡಿಸಿ ಬರೀ ಇದ ಮನೆಗೆ ಕೊಡತ್ತೇನಿ. ಒಟ್ಟು ಲೋನು ಮಾಡೇನಿ, ಅದನ್ನು ಕಟ್ಬೇಕು. ಸುಮಾರು ಕೆಲಸ ಆಗೈತಿ. ಇದು ಅಂದಂಗೆ ಮಲೇಶಣ್ಣ ಗಿರ್ಜಾಕ್ ಸಿಕ್ಕಿದ್ಲ ನಿನ್ನೆ. ನಂದು 50,000 ರೂಪಾಯಿ ಕೊಟ್ಟು ಮುಟ್ಟಿಸ್ತೀನಿ ಅಂತ ಹೇಳಾಳಪ್ಪ. ಹೌದಾ? ಸಂಘದ ತೆಗಿಸ್ಕೊಡ್ತೇನೆ ಅನ್ನಕತ್ತಿದ್ಲ. ಮತ್ತು ಈಗ ನಂದು ಒಂಚೂರು ದುಡಿಮೆ ಚಲೋ ಆಗೈತಪ್ಪ. ಎಲ್ಲ ನಮ್ಮ ಲಕ್ಷ್ಮೀ ಪ್ರಭಾವ. ಲಕ್ಷ್ಮಿ ಚಲೋ ದುಡಿಮೆ ದಾರಿನ ಹೇಳ್ಕೊಟ್ಲು ಬಿಡು. ಭಾಳ ಬಂಡವಾಳ ಇಲ್ದಂಗೆ ಮಠದ ಮುಂದೆ ಗಾಡಿ ಓಡಿಸ್ತೀನಿ. ಆಮೇಲೆ ಎಲ್ಲರೂ ಜಾತ್ರೆ ಇದ್ದಲ್ಲೇ, ಮಾರ್ಕೆಟ್ ಏರಿಯಾ ಇದ್ದಲ್ಲೇ, ಒಟ್ಟು ಚಲೋ ನಡ್ದೈತಿಪ್ಪ ಈಗ. ಹಂಗೆ ಎಲ್ಲ ನಮ್ಮ ಲಕ್ಷ್ಮಿ ಕೃಪಾ ಕಟಾಕ್ಷ ನೋಡಪ್ಪ. ಸಣ್ಣಕ್ಕೆ ಆದರೂ ಭಾರಿ ಶಾಣ್ಯಕ್ಕೆ ಅದಾಳಪ್ಪ. ನಮ್ಮ ಪಾರ್ವತಿಗಿಂತ ಲಕ್ಷ್ಮಿ ಶಾಣೆ ಅದಾಳ. ಆದರೂ ಏನೋ ಹೇಳ್ರಿ ಗೌಡ್ರೆ, 10 ಮಕ್ಳು ಹಡಿಯೋದಕ್ಕಿಂತ 2 ಮುತ್ತಿನಂಥ ಮಕ್ಳು ಹೆಣ್ಣು ಮಕ್ಳಾಗ್ಯಾವಲ್ಲ, ಭಾರಿ ಬಿಡ್ರಿ. ಮತ್ತೆ ಏನಪ್ಪ ದೇವರ ಆಶೀರ್ವಾದ ನೋಡ್ರಿಪ್ಪ. ಈಗ ನಮಗೂ ಒಂದು ಹೇಳಾಳ ಗಿರಣಿ ಹಾಕೋದು ಅಂತೇಳಿ ಹೇಳಿರ್ಬೇಕಲ್ಲ ಗಿರ್ಜಕ್ಕಾರ ನಿಮಗೆಲ್ಲ ಸುದ್ದಿನ. ಹೇಳಿದ್ಲು ನಿನ್ನೆ. ಅವೇನು ಚೆನ್ನೆ ಜಗಳ ತೆಗ್ದಾನಂತಲ್ಲ. ಅಲ್ಲ ಅವಂದೇನಂತ ರಾಡಿ ತಾ ನೋಡಿದ್ರೆ ನೆಟ್ಗೆ ಅಂಗಡಿ ತೆಗೆ ಕಿಮ್ಮತ್ತಿಲ್ಲ. ಯಾವಾಗ ನೋಡಿದ್ರೆ ಅಲ್ಲಿ ಕುಡ್ದು ಅಡ್ಡಾಡ್ತಾನ. ನೋಡಿದ್ರೆ ಮತ್ತೆ ಹೆಂಡತಿ ಮನೆಗೆ ಹೋಗಿ ಕುಂತಿರ್ತಾನ. ಅಲ್ಲಿ ಹೋಗ್ತಾನ, ಊರ್ ಮ್ಯಾಗ ನೆಟ್ಗೆ ಇರುದಿಲ್ಲ ಬಿಡುದಿಲ್ಲ. ಈಗ ನೀವು ಅಂಗಡಿ ತೆಗಿಯಕತ್ರು ಒಣ ಜಗಳ ಬಿಡ ಒಂದು ಭಾರಿ ಆತಿದು. ಏನಪ್ಪ ನೀವೇನು ಮಾತಿಗೆ ಅದು ಜಗ್ಗಾಕ್ ಹೋಗ್ಬೇಡ್ರಿ. ಹಾಕ್ತೇನೆ ಅಂದಿರಲ್ಲ, ಹಾಕೇ ಬಿಡ್ರಿ ಗೌಡ್ರ. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅವ್ನ ವ್ಯಾಪಾರ ಅವಂಗ, ನಿಮ್ಮ ವ್ಯಾಪಾರ ನಿಮ್ಗೆ. ಹಂಗೆ ಒಬ್ರು ಮಾಡ್ಯಾರ ಅಂತೇಳಿ ಇನ್ನೊಬ್ರು ಮಾಡಬಾರ್ದು ಅನ್ನೋದಾದ್ರೆ ಎಲ್ಲಿ ಒಂದು ಊರಾಗ ಒಂದ ಅಂಗಡಿ, ಒಂದು ಊರಿಗೆ ಒಂದ ಅರ್ಬಿ ಅಂಗಡಿ ಅಂತಿರ್ತಿದ್ವು.
ನೋಡ್ತಿರಿಲ್ಲ ಲೈನ್ ಕಚ್ಚಿ ಅರ್ಬಿ ಅಂಗಡಿ ಇರ್ತಾವೆ, ಲೈನ್ ಕಚ್ಚಿ ಬಾಂಡೆದ ಅಂಗಡಿ ಇರ್ತಾವೆ ಹುಬ್ಬಳ್ಳಿ ಪೇಟ್ಯಾಗ. ಅವ್ರ ವ್ಯಾಪಾರ ಅವ್ರಿಗೆ, ಇವ್ರ ವ್ಯಾಪಾರ ಇವ್ರಿಗೆ. ಇಲ್ಲಲ್ಲ, ರಾತ್ರಿ ನನಗೆ ಕೇಳೈತಿ ಅತ್ತಂಗ ಒಂದ್ ನಮೂನಿ ಏನೋ ಒಂಥರ ದನಿ ಜೋರ್ ಅಳುದು. ಯಪ್ಪ ಎದ್ದು ಹೊರಗೆ ಬಂದು ನೋಡೇನ್ಲ ನಾನ. ನನ್ನ ಮಾತು ಯಾಕೆ ನಂಬುವಲ್ರಿ? ನಿನ್ನ ಹೆಸರು ಒದ್ರೇನಿ, ನಿನ್ನ ಹೆಂಡತಿ ಹೆಸರು ಒದ್ರೇನಿ, ಆ ಹುಡುಗನ ಹೆಸರು ಒದ್ರೇನಿ, ಯಾರೂ ಓನ್ಲಿಲ್ಲ. ಇವ್ರಂತ್ರ ಬಿಡ ಕುಂಕರ್ಣ ನಂಗೆ ಮಕ್ಕೊಂಡ್ಬಿಟ್ಟಿದ್ರು. ನನಗೆ ಚಂದ ನಿದ್ದೆ ತಕತಿದ್ದಿಲ್ಲ, ಅದ್ರಾಗಿ ದನಿ ಕೇಳಿಸ್ತು, ಎದ್ದು ಬಂದೆ. ನೀವ ಏನಾರು ಬಾಯ್ ಮಾಡತ್ತೀರನಂತೇಳಿ ನಿಮ್ದಿಲ್ಲ. ವಾಪಸ್ ಯಾಕೋ ಒಂಥರ ಏನೋ ಹಿಂದೆ ಉಸುಲ್ ಬಿಟ್ಟಂಗಾಯ್ತು ಗಾಳಿ ಕಿವಿ ಹತ್ತಿಲೆ. ಮತ್ತೆ ದನಿ ಕೇಳ್ತಲ್ಲ, ಕೈಕಾಲು ತರ ಅನ್ನಕತ್ಬಿಟ್ಟು ನನಗೆ. ಅದಕ್ಕೆ ಓಡಿ ಬಡ 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 ಕದ ಹಾಕೊಂಡ್ಬಿಟ್ಟೆ. ಇದು ಇದು ಏನದ ಹೊಚ್ಕೊಂಬಕ್ಕೊಂಬಿಟ್ಟೆ. ಏನಪ್ಪ ನೀನ್ ಹುಚ್ಚರ್ ಸಂತಿ, ನನಗಂತೂ ಯಾವ ದನಿನೂ ಕೇಳಿಸಿಲ್ಲ, ಅತ್ತಂಗೂ ಕೇಳಿಸಿಲ್ಲ, ನಕ್ಕಂಗೂ ಕೇಳಿಸಿಲ್ಲ. ಇಷ್ಟು ದಿನ ಇಲ್ಲದ ಈ ಮನಿ ಒಳಗೆ ಏನ್ ಸುರ್ವಕತೆ? ಹುಚ್ಚರಂಗ್ ಮಾತಾಡ್ಬೇಡ. ಯಾರು ಹೇಳ್ತಾರ, ಯಾರು ಇದು ಮಾಡ್ತಾರೆ? ದೆವ್ವದವ್ ಈ ಮನ್ಯಾಗ ನನಗೆ ಎಲ್ಲರ ಇಷ್ಟು ವರ್ಷ ಇಲ್ಲ, ಯಾವ ದೆವ್ವಿಲ್ಲ, ಭೂತಿಲ್ಲ, ಪೀಡಿಲ್ಲ, ಪಿಶಾಚಿಲ್ಲ. ನಿನಗೆ ಈಗ ದೆವ್ವ ಅವೆಲ್ಲ ಅನ್ಸಕತ್ವನ? ಹೌದವಾ? ಯಾವ ದೆವ್ವ, ಯಾವ ಪೀಡಿ ಪಿಶಾಚಿ? ನೀ ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿ ಅಂತ ಅನಿಸ್ತೈತೆ ನನಗೆ. ಇಲ್ಲಪ್ಪ, ನೀನು ಹಂಗ ಮಾತಾಡ್ತಿ. ನನಗೆ ಯಾಕೋ ಈ ಮನೆ ಒಳಗೆ ಏನೋ ಯಾವುದೋ ದುಷ್ಟ ಶಕ್ತಿ ಸೇರ್ಕೊಂಡಿರ್ಬೋದು ಅನ್ಸಕತ್ತೈತಪ್ಪ. ಯಾಕೋ ನನಗೆ ನಿಜವಾಗ್ಲೂ ಮನ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲಪ್ಪ. ಯಾವ್ದಾರ ಭಟ್ರ ಕರೆಸ್ಲಾ, ಒಂದು ಪೂಜೆ ಪುನಸ್ಕಾರ ಮನೆ ಮಾಡಿಸ್ಬೇಕಲ್ಲ, ಅವಾಗ ಒಳ್ಳೇದದು. ನಮ್ಮ ಮನೆಗೆ ಭಾಳ ದಿನ ಹೋಮ ಹವನ ಏನೂ ಮಾಡಿಸಿಲ್ಲ, ಒಂದು ಮಾಡಿಸ್ಬಿಡಣ. ತಣ್ಣಗಿರ ಸಾಕು, ಹೋಮ ಮಾಡಿಸ್ತಾಳ ಅಂತಕ್ಕೆ. ಹೋಮ ಮಾಡಿಸೋಂಥದ್ದು ಏನಾಗೈತಿ ಮನ್ಯಾಗ? ಮಾಡಿಸಿಲ್ಲ ಭಾಳ ದಿನ ಆತನ. ಸ್ವಾದ್ಗೇಡಿ ಈಗ ಹೋದ್ ದೀಪಾವಳಿ ಮನ್ಯಾರ ಹೋಮ ಮಾಡಿಸ್ಲಿಲ್ಲ, ಅಷ್ಟು ಹಾಕೊಂಡ ಇದು ಮಾಡಿ ಮತ್ತೀಗ ಹೋಮ ಮಾಡಿಸೋದೆ ಬರೀ ಇದರ ಅಡೆನಿಂದ. ಇರೋಡ ನಾ ಹೇಳೋದಾದ್ರೆ ಕೇಳಿಸ್ಕೊ, ಇಲ್ಲಿ ಅಂಥದ್ದೆಲ್ಲ ಏನೂ ಇಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳತಿ, ಎದುರಾತಿ ನೀನು. ಏನು ಯಾವ್ದಿಲ್ಲ, ರಾತ್ರಿ ಏನಾರು ನಿನ್ಗೆ ಕೆಟ್ಟ ಕನ್ಸು ಬಿದ್ದಿರ್ಬೇಕು. ಅದೇ ಹಳಗೊಂಡು ನಿಂಗೆ ಒಂಥರ ಏನೋ ಯಾರೋ ಬಂದ್ರು ಏನೋ ಆತು ಅನ್ನಂಗೆ ಏನಾರ ಅನ್ಸಿರ್ಬೋದು ಅಷ್ಟೇ. ನನಗೆ ಮಾತ್ರ ಇದು ಶೋರ್ ನಿಜವಾಗ್ಲೂ ಹೇಳ್ತಾ ಇದೀನಿ, ನಿನಗೆ ಕನ್ಫ್ಯೂಸ್ ಆಗೈತಿ, ನೀನು ಹೆದರ್ಕೊಂಡಿ ಇಷ್ಟೇ, ಮತ್ತೇನು ಇಲ್ಲ. ಯಾವ ದೇವ್ಗಿಲ್ಲ, ಪೀಡಿಲ್ಲ, ಪಿಶಾಚಿಲ್ಲ. ಸುಮ್ಮನೆ ಅದೇನೋ ಅಂತಾರಲ್ಲ. ಏನಪ್ಪ ನಾ ಹೇಳಿದ್ರೆ ನಿಮಗೆಲ್ಲ ತಮಾಷೆಯಾಗಿ ಕಾಣ್ತೈತಿ. ಏನು ಹೇಳಿ ಇದಕ್ಕಂತ ನನಗಂತೂ ಗೊತ್ತಾಗ್ವಲ್ತಗ. ಯಾರಿಗಂತ ಹೇಳಿ, ಏನಂತ ಹೇಳಿ? ರಾತ್ರಿ ನನಗಾಗಿದ್ದ ಅನುಭವ ನಿಮ್ಗಾದಾಗಲೇ ಗೊತ್ತಾಗದ. ನಿನಗೇನಾರ ಯಾವ್ದಾರ ಸೌಂಡ್ ಕೇಳಿತನ? ಇಲ್ಲಿ ಬಿಡಪ್ಪ, ನಮ್ಗೆ ಮಸ್ತ್ ನಿದ್ದೈತಿಪ್ಪ, ನಮ್ಗೆ ಯಾವ ಸೌಂಡು ಕೇಳಿಲ್ ಬಿಡು. ಮತ್ತೆ ಅವ್ವ ಏನಾರ ಕನಸ್ನಾಗ ಏನಾರ ಕನಸಂತಲ್ಲಪ್ಪ, ಆಕೆ ಯಾವತ್ತೂ ಹಿಂಗೆ ಅಂದಕ್ಕೆ ಅಲ್ಲ. ಆದ್ರೆ ಆಕೆ ಇವತ್ತು ಇಷ್ಟೊಂದು ಹೆದರ್ಕೊಂಡು ಬೆಳಕಿನ ಎಬ್ಸುವತ್ನಾಗೂ ಒಂಥರಾನೇ ಇದ್ಲಕ್ಕಿ. ಯಾಕೋ ಭಾಳ ಒಂಥರ ಇಷ್ಟೊಂದು ಗಟ್ಟಿಗೆ ಹೇಳಾಕತ್ತಾಳಂದ್ರೆ ಏನಾರ ಆಗಿರ್ಬೋದಾ? ಹಂಗಂತೀಯಪ್ಪ? ಏನಾರ ಆಗಿರ್ಬೋದಾ ನಿಜಕ್ಕೂ? ಏನೋ ಎಲ್ಲ ಈಕಿ ಭ್ರಮೆ ಹೆಂಗೆ ಹೇಳದಪ್ಪ? ನೋಡೋಣ ಇವತ್ತು ರಾತ್ರಿ ಏನಾರ ಕೇಳಿಸ್ತದ ಅಂತೇಳಿ. ಇವತ್ತು ರಾತ್ರಿ ನಾನೇ ನೋಡ್ತೀನಿ, ಎಚ್ಚರನೇ ಇರ್ತೇನೆ ಮಕ್ಕೊಂಡಂಗಿದ್ದು. ನೋಡೋಣ ಏನಾರ ಕೇಳಿಸ್ತದ ಅಂತೇಳಿ. ಸರಿಪ್ಪ, ನಾನು ಹಂಗಾರೆ ಒಂದು ಸ್ವಲ್ಪ ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ಹೋಗ್ಬರ್ತೀನಿ. ಆಕಿ ಯಾಕೆ ಶಾಪಿಂಗ್ ಹೋಗ್ಬೇಕು ಅನ್ನತ್ತಿದ್ಲ, ನಾವಿಬ್ರು ಹೋಗ್ಬರ್ತೀವಿ. ಹಂಗೆ ಹುಡುಗನ್ನ ಇದಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಹೋಗ್ತೀವಿ. ಇವತ್ತು ಸೂಟಿ ಐತಲ್ಲ? ಓ ಹೌದಲ್ಲ, ಶನಿವಾರ ಭಾನುವಾರ 2 ದಿನ ಸೂಟಿ. ಇರ್ಲಿ ಬಿಡು, ರೆಡಿಯಾಗ್ಯಾನ, ಅವನು ಕರ್ಕೊಂಡು ಹೋಗ್ಬಿಡ್ತೀವಿ. ಆಯ್ತು ಹೋಗ. ಆಮೇಲೆ ನಿನ್ನೆ ನಿಮ್ಮ ತಂಗಿ ಕೂಸು ಕರ್ಕೊಂಡು ಶ್ರೀಕಾಂತ್ ಪಾಟೀಲ್ ಅವ್ರ ಮಗ ಬಂದಿದ್ದ ಇಲ್ಲಿಗೆ. ಅಂದ್ರೆ ಅವ್ನ ಫ್ರೆಂಡೇ ಅಂತ ಅವ್ನು ರಾಕೇಶ್, ಅವನು ತೀರ್ಕೊಂಡಂತೆ ನಿನ್ನೆ. ಸಾರಿ, ಅವ ತೀರ್ಕೊಂಡು 2-3 ದಿನ ಆಗೈತೆ. ಇವ್ರು ನಿನ್ನೆ ಬಂದಿದ್ರು. ಏನಪ್ಪ, ಅವನು ತೀರ್ಕೊಂಡ? ಅಯ್ಯೋ, ಆ ಕೂಸಿಗೆ ದಿಕ್ಕ್ಯಾರಪ್ಪ ಈಗ. ಪಾಪ ನಮ್ಮ ತಂಗಿನೂ ತೀರ್ಕೊಂಡ್ಲ, ಈಗ ಆ ಕೂಸು ತೀರ್ಕೋದು, ಅವ್ರ ಗಂಡನೂ ತೀರ್ಕೊಂಡ ಅಂದ್ರೆ ಆ ಕೂಸಿಗೆ ದಿಕ್ಕ್ಯಾರು? ನೀನೇನಂದೆಪ್ಪ, ಕರ್ಕೊಂಬಂದಿದ್ರ ಮನೆಗೆ? ನಿನ್ ಮುಂದೆ ನಾನು ಹೇಳಕ್ ಹೋಗಿದ್ದಿಲ್ಲ, ನನಗೂ ಆ ಕೂಸಿಗೆ ಸಂಬಂಧ ಇಲ್ಲ, ಕರ್ಕೊಂಡು ನಡ್ರಿ ಅಂದೆ. ಅಪ್ಪ ಅದು ಪಾಪ, ಅದಕ್ಕೆ ಯಾರೂ ಇಲ್ಲ, ವಾಪಸ್ ಕರ್ಕೊಂಬರೋಣ ನಮ್ಮ ಮನೆಗೆ. ನಮ್ಮ ತಂಗಿ ಮಗು ಅಲ್ಲನಪ್ಪ ಅದು. ನೋಡು, ಆಕಿ ಆಗ್ಲಿ, ಆಕಿಗೆ ಸಂಬಂಧಪಟ್ಟಿದ್ದಾಗ್ಲಿ, ಸಂಬಂಧಪಟ್ಟೋರಾಗ್ಲಿ ಈ ಮನ್ಯಾಗ ಇರಬಾರ್ದು. ಏನು ನಮ್ಮ ಮನ್ಸಿಗೆ ಅಷ್ಟು ನೋವು ಮಾಡಿ ಹೋಗ್ಯಾಳಕಿ, ಬೇಕಾಗಿಲ್ಲ. ಅದನ್ನ ಸಾಕೋ ಜವಾಬ್ದಾರಿ ನಮ್ಗೆ ಅವಶ್ಯಕತೆ ಇಲ್ಲ. ಹಂಗಲ್ಲಪ್ಪ, ಎಷ್ಟಾದರೂ ಈ ಮನೆ ಮೊಮ್ಮಗು ಯಾರ್ದೋ ಕೈಯಾಗ. ಈಗ ಅವ್ರು ಶ್ರೀಕಾಂತ್ ಪಾಟೀಲ್ ಅವ್ರ ಮಗ ಅಂತಿ, ಈಗ ನಾಳೆ 4 ಕಡೆ ಹೇಳ್ಕೊಂಬರ್ತಾರೆ. ಅವಾಗ ನಮ್ಮ ಮರ್ಯಾದೆನೇ ಅಲ್ಲ ಹೋಗೋದು. ಹಿಂಗಂತೆ ಇವ್ರ ಮಗ ಅಂತ, ಇವ್ರ ಮಗಳಂತೆ, ಆ ಮೊಮ್ಮಗು ಇವ್ರ ಮನ್ಯಾಗ ಐತಂತೆ, ಇವ್ರು ಸಾಕ್ಯಾರಂತೆ ಅಂತ. ಮಾರ್ಕೆಟಲ್ಲಿ ನಿಂದು ಒಂದು ಹೋಲ್ಡ್ ಐತಿ. ಈಗ ನೀನು ಕೂಡ ಒಂದು ಬಿಸ್ನೆಸ್ಗಳು ಮಾಡ್ತಾ ಇದ್ದಿ. ಅವ್ರು ಹೆಂಗೆ, ಅವ್ರು ನಿನಗಿಂತ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಏನು ಕಡಿಮೆನೇ ಇರ್ಬೋದು, ಅದು ಏನೋ ಒಟ್ಟೆ ವರ್ಕ್. ಅದೇ ನನಗೆ ಯಾಕೋ ಕರ್ಕೊಂಬಂದಿದ್ರೆ ಚಲೋ ಇತ್ತು ಅನ್ನಿಸ್ತಾ ಐತೆ. ಈಗ ಏನಂದ್ರೆ ಅವರು, ನೀವು ಸಾಕಲ್ಲ ಅಂದರೆ ನಾವು ಸಾಕ್ತೀವಿ ಅಂದ್ರೆ? ನನಗೀಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಷ್ಟು ಇದು ಇಲ್ಲ. ನೀವು ಹೋಗಿ ನಿನ್ನ ಕೆಲಸ ನೋಡ್ಕೊ. ಕರ್ಕೊಂಬರ್ಬೇಕನ್ನೋ ಮನಸ್ಸಂತೂ ನಂಗಿಲ್ಲ. ಅಪ್ಪ, ನಂಗೆ ಈಗ ತಲೆಗೊಂದು ಬರ್ತಾ ಐತಿ. ಅವ್ವ ರಾತ್ರಿ ಹಿಂಗಾತ ಅಂತಲ, ಪಾಪನು ಕರ್ಕೊಂಡು ಮನೆಗೆ ಬಂದಿದ್ರು ಅಂದು. ಅಕಸ್ಮಾತ್ ಏನಾದರೂ ನಮ್ಮ ತಂಗಿನೇ ಏನಾರ ಆತ್ಮ ಆಗಿ ಬಂದಿರ್ಬೋದಾ?
ಹುಚ್ಚರಂಗ ಏನ್ ಮಾತಾಡ್ತಿ ಈಗಿನ ಕಾಲದಾಗ ಅದು ಯಾ ಆತ್ಮ ಯಾ ದೆವ್ವ ಎಜುಕೇಟೆಡ್ ಆಗಿ ಈಗಿನ ಕಾಲದಾಗ ಅದನ್ನ ದೆವ್ವ ಭೂತ ಆತ್ಮ ಅಂತೇಳಿ ಸುಮ್ನಿರ್ ನೀನ್ ಈಗ ಹೇಳಿದ್ಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತಾತ ನಿಮ್ಮ ಅವ್ಗ ರಾತ್ರಿ ಯಾ ಸೌಂಡು ಕೇಳಿಲ್ಲ ಏನು ಕೇಳಿಲ್ಲ ನಾಟಕ ಮಾಡಕತ್ತಾಳ ಹಿಂಗ ಮಗಳು ಅದಾಳ ಪಾಪ ಕರ್ಕೊಂಬರ್ನು ಅಂತ ಏನಾರ ನಾಟಕ ಮಾಡಕತ್ತಿರ್ಬೇಕಷ್ಟೇ ನಂಗೆ ಈಗ ಗೊತ್ತಾತು ಯಾಕಂದ್ರೆ ರಾತ್ರಿ ಮಕ್ಕಳು ಹೊತ್ನಾಗಕಿ ರೀ ಆ ಪಾಪು ನಾವೇ ಸಾಕುನು ನಾವೇ ಕರ್ಕೊಂಬರುನು ನಿನ್ನ ಮಗಗ ಆ ಹುಡುಗಿನ ತಗೊಂಡ್ ಮದ್ವಿ ಮಾಡುನು ಏನೇನೇನೇನೇ ಹೇಳಾಕತ್ತಿದ್ಲ ನಾನ್ ಯಾವ್ದಕ್ಕೂ ಒಪ್ಲಿಲ್ಲಲ್ಲ ಅದಕ್ಕೆ ಈ ತರ ನಾಟಕ ಮಾಡಕತ್ತಾಳ ಈಗ ಗೊತ್ತಾತು ನನಗೆ ಈಗ ಗೊತ್ತಾತು ಬೇಡ ಯಾ ದೇವ್ನು ಇಲ್ಲ ಭೂತು ಇಲ್ಲ ನಮ್ಗೆ ಅದನ್ನ ಕರ್ಕೊಂಬರೋ ಅವಶ್ಯಕತೆನೂ ಇಲ್ಲ ಅವ್ರು ಸಾಕ್ತಾರಂದ್ರೆ ಸಾಕೋಲಿ ಅನಾಥಾಶ್ರಮಕ್ಕೆ ಬಿಡ್ತಾರಂದ್ರೆ ಬಿಟ್ಕೋವಲ್ರಕ್ ಹೋಗ್ ನಿನ್ನ ಹಿಂದಿ ಕರ್ಕೊಂಡು ಹೋಗ್ರು ಸರಿಯಪ್ಪ